ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಇವತ್ತು ಒಂದು ದೇವತಾ ಕವಚದ ವಿಚಾರವಾಗಿ ನಾನು ನಿಮಗೆ ಪರಿಹಾರವನ್ನು ಕೊಡೋದಕ್ಕೆ ಬಂದಿದ್ದೀನಿ. ಉಚ್ಚಾರಣೆ ಸರಿ ಇದ್ದು ಓದಲು ಬರುವವರು ಮಾತ್ರ ಈ ಪರಿಹಾರವನ್ನು ಮಾಡಿ. ಆದರೆ ಮೊದಲಿಗೆ ಈ ಪರಿಹಾರ ಯಾಕೆ ಅನ್ನೋದು ಒಂದು ವಿಷಯ ಇದೆ. ಮಾಂತ್ರಿಕ ದೋಷ ಏನಾದರೂ ಇದ್ದರೆ, ಪ್ರೇತ ಇತ್ಯಾದಿಗಳ ಆವಾಹನೆ ಇತ್ಯಾದಿಗಳು ಇದ್ದರೆ, ಮಾಂತ್ರಿಕದಿಂದ ಸಾವುಗಳು ಸಂಭವಿಸುತ್ತಿದ್ದರೆ, ಮಾಂತ್ರಿಕದಿಂದ ಮನೆಯಲ್ಲಿರುವಂಥ ಸಾಕು ಪ್ರಾಣಿಗಳು ಸಾಯ್ತಾ ಇದ್ದರೆ ಅಂಥವರು ಈ ಪರಿಹಾರವನ್ನು ಮಾಡಿ. 7 ದಿನದ ಒಳಗಾಗಿ ನಿಮಗೆ ಇದರ ರಿಸಲ್ಟು ಕಾಣಿಸುತ್ತೆ. ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿ. ಹನುಮಾನ್ ಕವಚ ಅಥವಾ ಆಂಜನೇಯ ಕವಚವನ್ನು ಪ್ರತಿದಿನ ಬೆಳಿಗ್ಗೆ 11 ಬಾರಿ, ರಾತ್ರಿ 11 ಬಾರಿ, ಪ್ರತಿದಿನ ಬೆಳಿಗ್ಗೆ 11 ಬಾರಿ, ರಾತ್ರಿ 11 ಬಾರಿ ಪಠಿಸಲು ಪ್ರಾರಂಭಿಸಿ. ಎಲ್ಲಿ ಯಾವ ಮನೆಯಲ್ಲಿ ಒಂದು ಸಮಸ್ಯೆ ಇತ್ಯಾದಿಗಳು ಆಗ್ತಾ ಇದೆಯೋ ಆ ಮನೆಯಲ್ಲಿ, ನಾನು ಇವಾಗ ಹೇಳಿರುವಂಥ ಸಮಸ್ಯೆ ಇತ್ಯಾದಿಗಳು ಯಾರ ಮನೆಯಲ್ಲಿ ಆಗ್ತಾ ಇದೆಯೋ ಅವರು ಆ ಮನೆಯಲ್ಲಿರುವಂಥ ಸದಸ್ಯರು, ನಾನು ಹೇಳ್ತಾ ಇರೋದು ನಮ್ಗೆ ಓದಕ್ಕೆ ಬರಲ್ಲ, ನಮ್ಗೆ ಮಾಡೋಕ್ಕೆ ಬರಲ್ಲ ಅಂದರೆ ಭಾಳಷ್ಟು ಪರಿಹಾರ ಬೇರೆ ಕೊಟ್ಟಿದ್ದೀನಿ, ಅದನ್ನು ಮಾಡಿ. ಇಲ್ಲ ನಮಗೆ ಖರ್ಚಿಲ್ದಿರೋವಂಥ ಪರಿಹಾರ ಕೊಡಿ, ನಾವು ದೇವತಾ ಪೂಜೆ ಪುರಸ್ಕಾರ ಇತ್ಯಾದಿಗಳನ್ನ ಮಾಡ್ತೀವಿ ಅಂತ ಕೆಲವರು ನನಗೆ ಕಮೆಂಟ್ ಮಾಡಿದರು. ಅದಕ್ಕೋಸ್ಕರ ಇದನ್ನು ನಾನು ಕೊಡ್ತಾ ಇದ್ದೀನಿ. ತುಂಬ ಪ್ರಭಾವಶಾಲಿಯಾಗಿರುವಂಥ ಪರಿಹಾರ ಇದು. ನಿಮಗೆ 7 ದಿನದಲ್ಲಿ ರಿಸಲ್ಟನ್ನು ಇದು ಕೊಡುತ್ತೆ. ಮಾಡಿ ನೋಡಿ. ನಿಮ್ಮ ಒಂದು ಅನುಭವವನ್ನು ಖಂಡಿತವಾಗಲೂ ನಮ್ಮ ಜೊತೆ ಹಂಚ್ಕೊಳ್ಳಿ. ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ, ಕೆಲವೊಂದು ಕಡೆಗಳಲ್ಲಿ ಪ್ರೇತಗಳ ಒಂದು ಆವಾಸ ಸ್ಥಾನವೇ ಆಗ್ಬಿಟ್ಟಿರ್ತದೆ. ಒಂದು ಬಿಟ್ಟರೆ ಒಂದು. ಇಲ್ಲಿ ಬಹಳಷ್ಟು ಭೂತ ಪ್ರೇತಗಳು ಇದೆ, ಇಲ್ಲಿ ಯಾರೂ ಬರ್ತಾ ಇಲ್ಲ ಅನ್ನುವಂಥವ್ರು ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ಜಾಗಗಳು ಇತ್ಯಾದಿಗಳು ಇರುತ್ತೆ. ಇಂಥ ಜಾಗಗಳಲ್ಲಿ ತಿಳಿದಿರುವಂಥ ವಿದ್ವಾಂಸರಿಂದ, ವಿದ್ಯಾವಂತರಿಂದ ಪಂಚಮುಖಿ ಆಂಜನೇಯನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಸಿ ಆಮೇಲೆ ನನಗೆ ಹೇಳಿ ಅಲ್ಲಿರುವ ಸಮಸ್ಯೆ ಏನಾಯಿತು ಅಂತ. ಇದು ಈ ಬಾರಿ ಆಂಜನೇಯನಿಗೆ ಸಂಬಂಧಪಟ್ಟಂಥ ಪರಿಹಾರವನ್ನು ನಾವು ಹೇಳಿದ್ದೀವಿ. ಸಾಧ್ಯವಾದವರು ಯಾರ ಕೈಯಿಂದ ಇದು ಸಾಧ್ಯವೋ ಮತ್ತು ಯಾರಿಗೆ ಸಮಸ್ಯೆ ಇದೆಯೋ ಅವರು ಇದನ್ನು ಪಾಲಿಸಬಹುದು. ಎಲ್ರಿಗೂ ಒಳ್ಳೆಯದಾಗಲಿ.